ಹಾಯ್ ಗೈಸ್, ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಿನ್ನರ್ ಅಂತ ವೆಬ್ ಸೀರೀಸು ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮಿಂಗ್ ಆಗ್ತಾಯಿದೆ, ಅದರ ಬಗ್ಗೆ ಮಾತಾಡ್ತೇನೆ. ಸೀಸನ್ 3 ನೋಡಿ ನಾನು ಲಾಸ್ಟ್ ಒಂದು ಎಪಿಸೋಡ್ ಅಂತ ಬಂದಾಗ ಡಿಟೆಕ್ಟಿವ್ ಹ್ಯಾರಿ ಆಂಬ್ರೂಸ್ ಆ್ಯಂಡ್ ಜೇಮಿ ಬಾರ್ನ್ಸ್ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟ್ ಏನಿದೆ ನನಗೆ ತುಂಬ ಇಷ್ಟ ಆಯಿತು. ಓವರಾಲ್ ಸೀಸನ್ 1 ಸೀಸನ್ 3ವರೆಗೆ ಸೀಸನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಅಂತ ಬಂದಾಗ ಹ್ಯಾರಿ ಆಂಬ್ರೋಸ್ ಡಿಟೆಕ್ಟಿವ್ ಆ ಒಂದು ಕ್ರೈಮು ಇನ್ಸಿಡೆಂಟ್ ಅಂತ ಬಂದಾಗ, ಕ್ರೈಮು ಸಸ್ಪೆಕ್ಟ್ ಅಂತ ಬಂದಾಗ ಯಾವ ಥರ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಬಟ್ ಅವರು ತುಂಬ ಈ ಹ್ಯಾರಿ ಆಂಬ್ರೋಸ್ ಅನ್ನೋ ಒಂದು ಕ್ಯಾರೆಕ್ಟರ್ ಪರ್ಟಿಕ್ಯುಲರಾಗಿ ಕ್ರೈಮ್ ಸಸ್ಪೆಕ್ಟ್ ಜೊತೆಗೆ ಜಾಸ್ತಿ ಕ್ಲೋಸ್ ಆಗೋಲ್ಲ, ರಿಲೇಷನ್ಶಿಪ್ ಬೆಳೆಸ್ಕೊಳ್ಳಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಜೇಮಿ ಬಾರ್ನ್ಸ್ ಸೀಸನ್ 3ಯಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ಒಂದು ಕ್ಲೋಸ್ನೆಸ್ ಕ್ರಿಯೇಟ್ ಆಗುತ್ತೆ. ಬಟ್ ಜೇಮಿ ಬಾರ್ನ್ಸ್ ಅನ್ನೋ ಒಂದು ಸಸ್ಪೆಕ್ಟ್, ಒಂದು ಕ್ರೈಮ್ ಕ್ಯಾರೆಕ್ಟರ್, ಅವನಿಗಿರ್ತಕ್ಕಂಥ ಆ ಒಂದು ಪ್ರಾಸ್ಪೆಕ್ಟಿವ್ ಟುವರ್ಡ್ಸ್ ಲೈಫ್ ಅವನನ್ನು ಬೇರೆ ಒಂದು ಹಾದಿಗೆ ಎಳ್ಕೊಂಡು ಹೋಗುತ್ತೆ. ಅಂದರೆ ಈ ಒಂದು ಪರ್ಟಿಕ್ಯುಲರ್ ವೆಬ್ ಸೀರೀಸ್ಗಳು ಒಂದು ಸ್ಪೆಸಿಫಿಕ್ ಈ ಥರ ಒಂದು ಡಿಟೆಕ್ಟಿವ್ ಓರಿಯೆಂಟೆಡ್ ಅಥವಾ ಕ್ರೈಮ್ಸ್ ಥ್ರಿಲ್ಲರ್ ಓರಿಯೆಂಟೆಡ್ ಸಿನಿಮಾಗಳಂತ ಯಾಕೆಂದರೆ ಜೇಮಿ ಬಾರ್ನ್ಸ್ ಅನ್ನೋ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ನನಗೆ ಹ್ಯಾರಿ ಆಂಬ್ರೋಸ್ ಡಿಟೆಕ್ಟಿವ್ ಕ್ಯಾರೆಕ್ಟರ್ಗಿಂತ ಈ ಒಂದು ಜೇಮಿ ಬಾರ್ನ್ಸ್ ಅನ್ನೋ ಕ್ಯಾರೆಕ್ಟರ್ ತುಂಬ ಕಾಡುತ್ತೆ. ಯಾಕಂತಂದರೆ ವೆನ್ ಕಮ್ಸ್ ಟು ಹ್ಯೂಮನ್ ಸೈಕಾಲಜಿ, ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಗುಡ್ ಅನ್ನೋದಿರುತ್ತೆ, ಒಂದು ಬ್ಯಾಡ್ ಅನ್ನೋದಿರುತ್ತೆ. ಸೊ ಅದ್ರ ಒಳಗಡೆ ಆ ಒಂದು ಕಾನ್ಫ್ಲಿಕ್ಟ್ ಏನಿದೆ, ಆ ಒಂದು ಫೈಟ್ ಏನಿದೆ, ಅದು ಜೇಮಿ ಬಾರ್ನ್ಸ್ ಅನ್ನೋ ಕ್ಯಾರೆಕ್ಟರ್ ಮೂಲಕ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಇಟ್ಸ್ ಸಮಥಿಂಗ್ ಹ್ಯೂಮನ್ ಸೈಕಾಲಜಿ. ಪ್ರತಿಯೊಬ್ಬರಿಗೂ ಫಾರ್ ಎಕ್ಸಾಂಪಲ್ಲು ಒಂದೊಂದು ಥಾಟು, ಒಂದೊಂದು ಸೆಕೆಂಡ್ಗೂ ನಮ್ಮ ಒಂದೊಂದು ನಿಮಿಷಕ್ಕೂ ನಮ್ಮ ಮೈಂಡಲ್ಲಿ 1,000 ಥಾಟ್ಸ್ ಓಡ್ತಾ ಇರೋದು. ಒಂದೊಂದು ಸಿಚುವೇಷನಿಗೆ ಯಾರ್ಯಾರು ಯಾವ ಥರ ಯೋಚನೆ ಮಾಡ್ತಾರೆ, ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಅದನ್ನು ಯಾವ ಥರ ತೊಗೊಂಡು ಯಾವ ಥರ ಅವ್ರ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಜೇಮಿ ಬಾರ್ನ್ಸ್ ಅನ್ನೋ ಕ್ಯಾರೆಕ್ಟರ್ ಅಂತ ಬಂದಾಗ ಒಂದು ನಿಕ್ ಅನ್ನೋ ಕ್ಯಾರೆಕ್ಟರ್ ಇರುತ್ತೆ. ಅವನ ಒಂದು ಚೈಲ್ಡ್ಹುಡ್ ಸ್ಕೂಲ್ ಮೇಟ್. ಅವನ ಪ್ರಕಾರ ಲೈಫ್ ಇಟ್ ಸೆಲ್ಫ್ ಈಸ್ ಲೈಕ್ ಸಮಥಿಂಗ್, ಒಳಗಡೆ ಏನು ಇನ್ಸ್ಟಿಂಕ್ಟು ನಮಗೆ ಹೇಳುತ್ತೋ, ಈ ಒಂದು ತುಂಬ ಸ್ಕೇರಿ ಆಗಿದ್ರೂ ಅದನ್ನು ನಾವು ರಿಯಲ್ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಇದು ನಾಟ್ ಓನ್ಲಿ ಒಂದು ನಿಕ್ಕಿ ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಿದಂಥ ವಿಷಯ ಅಲ್ಲ, ಇದು ಜೇಮಿ ಬಾರ್ನ್ಸ್ ಅನ್ನೋ ಒಂದು ಕ್ಯಾರೆಕ್ಟ್ರು ಅದನ್ನು ಫಾಲೋ ಮಾಡುತ್ತೆ. ಅವನು ಕೂಡ ಒಂದು ಇನ್ಸ್ಟ್ರಕ್ಷನ್. ನಿಕ್ ಅನ್ನೋ ಕ್ಯಾರೆಕ್ಟರ್ದು ಏನು, ಹೀಸ್ ಥಾಟ್ ಟುವರ್ಡ್ಸ್ ಲೈಫ್ ಈಸ್ ಡಿಫ್ರೆಂಟ್ ಅನ್ನೋದಕ್ಕಿಂತ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂಥ ಒಂದು ಥಾಟ್ ಆಗಿರ್ಬೋದು, ಒಂದು ಆಲೋಚನೆ ಆಗಿರ್ಬೋದು, ಒಂದು ಪ್ರಾಸ್ಪೆಕ್ಟಿವ್ ಆಗಿರ್ಬೋದು, ಅದನ್ನು ಎಕ್ಸ್ಪ್ಲೋರ್ ಮಾಡಲ್ಲ. ಸೊ ಈ ಥರ ಒಂದು ವೆರಿ ಸಿಂಪಲ್ ಅಂತ ಹೇಳ್ತಾಯಿಲ್ಲ, ಒಂದು ಇನ್ಸ್ಟಿಂಕ್ಟ್ ಬೇಸ್ಡ್ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಡ್ರಾಮಟೈಸ್ ಮಾಡೋದು ಒಂದು ವೆರಿ ಇಂಪಾರ್ಟೆಂಟ್. ಆಫ್ ಕೋರ್ಸ್ ಇದು ವೆಬ್ ಸೀರೀಸ್ ಇರ್ಬೋದಿಲ್ಲ ಅಂತ ಹೇಳ್ತಾಯಿಲ್ಲ, ಬಟ್ ಆದರೆ ಎಲ್ಲರ ಲೈಫಲ್ಲೂ ಈ ಸೀರೀಸ್ನ ನೋಡಿದಾಗ, ಸ್ಪೆಸಿಫಿಕ್ಕಾಗಿ ಈ ಸೀಸನ್ 3ನ ನೋಡಿದಾಗ ನನಗೆ ಕಾಡೋದು ಸ್ಪೆಸಿಫಿಕ್ಕಾಗಿ ಜೇಮಿ ಬಾರ್ನ್ಸ್ ಅನ್ನೋ ಕ್ಯಾರೆಕ್ಟರ್ ಆ್ಯಂಡ್ ಆಫ್ ಕೋರ್ಸ್ ಅವನ ಫ್ರೆಂಡ್ ನಿಕ್ ಅನ್ನೋ ಕ್ಯಾರೆಕ್ಟರ್ ತುಂಬ ಕಾಡುತ್ತೆ. ಯಾಕೆಂತಂದರೆ ಇಟ್ಸ್ ಬಿಕಾಸ್ ಆಫ್ ಇದೇ ಹ್ಯೂಮನ್ ಸೈಕಾಲಜಿ. ನಮ್ಮ ಮೈಂಡಲ್ಲಿ 1000 ಥಾಟ್ಸ್ ಓಡ್ತಾ ಇರುತ್ತೆ ಪ್ರತಿ ನಿಮಿಷಕ್ಕೂ. ಸೊ ಅದು ಯಾವ ಥರ ನಾವು ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದನ್ನು ಈಗ ಒಂದು ಸೀರೀಸಲ್ಲಿ ತೋರಿಸಿದ್ದಾರೆ. ಅಫ್ಕೋರ್ಸ್ ಡಿಟೆಕ್ಟಿವು ಹ್ಯಾರಿ ಆಂಬ್ರೋಸ್ ಅವ್ರನ್ನ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಜೇಮಿ ಬಾರ್ನ್ಸ್ನ, ಬಿಕಾಸ್ ಆಫ್ ಹಿಸ್ ಬ್ಯಾಕ್ ಟು ಬ್ಯಾಕ್ ಮರ್ಡರ್ಸ್ ಆ್ಯಂಡ್ ಆಲ್. ಬಟ್ ಆದ್ರೂ ಅವರ ಒಂದು ಕ್ಯಾರೆಕ್ಟ್ರಿಗೆ ಅವರು ಜಸ್ಟಿಸ್ ಕೊಟ್ಟಿದ್ದಾರೆ. ಆ್ಯಸ್ ಎ ಡಿಟೆಕ್ಟಿವ್ ಅವ್ರು ಏನು ಮಾಡಬೇಕು, ಅವ್ರ ಪರ್ಸ್ಪೆಕ್ಟಿವ್ ನಿಂತ್ಕೊಂಡು ಅವ್ರು ಏನು ಮಾಡಬಹುದು ಅದನ್ನು ಆ ಒಂದು ಕ್ಯಾರೆಕ್ಟ್ರಲ್ಲಿ ತೋರಿಸಿದ್ದಾರೆ. ಅವರು ಸ್ವಲ್ಪ ಕಾಡುವ ಎಲ್ಲೊಂದು ಕಡೆ ಸ್ವಲ್ಪ ಕಾಡುವಂಥ ಒಂದು ಸೀರೀಸ್. ಸ್ಪೆಸಿಫಿಕ್ ಸೀಸನ್ 3 ನನಗೆ ತುಂಬ ಫೇವ್ರೇಟ್. ಸೀಸನ್ 4 ಕೂಡ ಬಂದಿದೆ, ನೋಡಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ. ನಿಮಗೆ ಏನಾದರೂ ಟೈಮ್ ಇದ್ದರೆ ಇಟ್ಸ್ ಕೈಂಡ್ ಆಫ್ ಎ ಬಿಂಗೆ ವಾಚ್ ಅಂದ್ಕೊಳ್ಳಿ, ಅಥವಾ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ನೀವು ಫ್ಯಾನ್, ಆ್ಯಸ್ ಎ ಸಸ್ಪೆನ್ಸ್ ಥ್ರಿಲ್ಲರ್ ಫ್ಯಾನ್ ಆಗಿದ್ದರೆ ನೀವು ಈ ಸೀರೀಸ್ನ ನೋಡ್ಬೋದು. ಅಫ್ಕೋರ್ಸ್ ಒಳ್ಳೆ ಸೀರೀಸ್. ಇದು ನನ್ನ ಒಪಿನಿಯನ್. ಅಫ್ಕೋರ್ಸ್ ಅಪ್ಕಮಿಂಗ್ ವಿಡಿಯೋಗಳ ಬಗ್ಗೆ ನಾನು ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.
ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟಾಕ್ಸಿಕ್ ರಿಲೀಸ್ ಆಗ್ತಾಯಿದೆ 26ಗೆ, ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.